ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತು ಜೂನ್ 12 ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಸುಮಾರು 20 ಕೋಟಿಗೂ ಹೆಚ್ಚು ಮಕ್ಕಳು ಪೂರ್ಣಾವಧಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಾಲ್ಯದಲ್ಲಿ ಸ್ವಚ್ಛಂದವಾಗಿ ಆಟವನ್ನು ಆಡ್ತಾ ಹಾಗೆ ಉತ್ತಮ ಶಿಕ್ಷಣವನ್ನು ಪಡೆಯಬೇಕಂತ ಮಕ್ಕಳು ಇವತ್ತು ಪ್ರಪಂಚದಾದ್ಯಂತ ಅನೇಕ ಕಾರಣಗಳಿಗಾಗಿ ಬಾಲಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಇದನ್ನ ಹೋಗಲಾಡಿಸಬೇಕು ಅನ್ನೋ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಜೂನ್ 12ನೇ ತಾರೀಕನ್ನು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಎಂಬ ಆಚರಣೆಯನ್ನು ಮಾಡ್ತಾ ಇದೆ. ಇದರ ಉದ್ದೇಶ ಈ ವರ್ಷದ ಥೀಮ್ ಆಗಿದೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಹಾಗೂ ಬಾಲಕಾರ್ಮಿಕ ಪದ್ಧತಿಯನ್ನು ಅಂತ್ಯಗೊಳಿಸೋದು. ವೀಕ್ಷಕರೇ, ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ಸ್ವಾಗತ. ವೀಕ್ಷಕರೇ, ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೆ. ಆ ರೀತಿ ಕಲೆ ಆಯ್ಕೆ ಮಾಡಿಕೊಂಡಂತಹ ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಪಾಂಡವಪುರದ ಹಾರೋಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿ ಪದವಿ ಶಿಕ್ಷಣಕ್ಕಾಗಿ ಮೈಸೂರಿನಲ್ಲಿ ಪ್ರಯಾಣ. ಅಲ್ಲಿ ಪತ್ರಿಕೋದ್ಯಮದ ಪದವಿಯ ನಂತರ ನೀನಾಸಂ ಹಾಗೂ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಕಲಾ ಶಿಕ್ಷಣವನ್ನು ಪಡೆದಿದ್ದಾರೆ. ಅದಾದ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ವಿಶೇಷ ರಂಗ ಪ್ರಯೋಗಗಳಿಗೆ ಹೆಸರುವಾಸಿಯಾದವರು. ಅದರಲ್ಲೂ ಕೂಡ ಏಕ ವ್ಯಕ್ತಿ ರಂಗ ಪ್ರಯೋಗದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂತವರು. ಸ್ನೇಹಿತರೆ, 2014ರಲ್ಲಿ ಇಷ್ಟಕಾಮ್ಯ ಚಿತ್ರದ ಮೂಲಕ ಬೆಳ್ಳಿ ತೆರೆಯನ್ನು ಪ್ರವೇಶ ಮಾಡಿ 2017ರಲ್ಲಿ ಪಲ್ಲಟ ಎಂಬ ಚಿತ್ರಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಈಗ ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಪಿಂಕಿ ಎಲ್ಲಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಪಿಂಕಿ ಎಲ್ಲಿ ಎಂಬ ಚಿತ್ರಕ್ಕಾಗಿ ಬಿಡುಗಡೆಗೂ ಮುನ್ನವೇ ಹಲವಾರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಪ್ರಶಸ್ತಿಗಳನ್ನು ಬಾಚಿಕೊಂಡಂತಹ ರಂಗಭೂಮಿ ಕಲಾವಿದರು, ಉದ್ಯಮಿ, ಲೇಖಕಿ ಹಾಗೂ ಚಲನಚಿತ್ರ ನಟಿ ಅಕ್ಷತಾ ಪಾಂಡವಪುರ ನಮ್ಮ ಜೊತೆಗಿದ್ದಾರೆ. ಅಕ್ಷತಾ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಜೊತೆ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲಿದೆ. ಅದಕ್ಕೂ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡುವಂತ ಸಮಯ. ಒಂದೊಳ್ಳೆ ಮಾತು.